ನಮೋ ಅರಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ಉವಜ್ಜಾಯಾಣಂ ನಮೋ ಲೋವೇ ಸವ್ವಸಾಹೋಣಂ. पंचपरमेष्टि भगवान की जय हो. जिनवाणी माता की जय हो. ಮೂರು ಕಡಿಮೆ 9 ಕೋಟಿ ಮುನಿರಾಜ ಕಿ ಜೈ ಹೋ. ಅಹಿಂಸಾ ಪರಮೋ ಧರ್ಮ ಕಿ ಜೈ ಹೋ. ಎಲ್ಲರಿಗೂ ಜಯ ಜಿನೇಂದ್ರ. ಕಥಾಶ್ರವಣ 41. ಪ್ರಭಾಚಂದ್ರರ ಟೀಕೆಯಿಂದ ಉದ್ಬೋಧಿತ ಕಥೆಗಳು. ಇದರಲ್ಲಿ ಮೊದಲು 8 ಅಂಗಗಳಲ್ಲಿ ಪ್ರಸಿದ್ಧ ಆಗಿರುವ ವ್ಯಕ್ತಿಗಳ ಕಥೆಯನ್ನು ಮೊದಲು ಹೇಳಲಾಗುವುದು. 8 ಅಂಗಗಳಲ್ಲಿ ಮೊದಲನೆಯ ಅಂಗ ನಿಹಿಶಂಕಿತಾಂಗ. ಇದರಲ್ಲಿ ಪ್ರಸಿದ್ಧನಾದವನು ಆಂಜನ ಚೋರನ ಕತೆ. ಧನ್ವಂತರಿ ಮತ್ತು ವಿಶ್ವಲೋಮ ಪುಣ್ಯಕರ್ಮದ ಪ್ರಭಾವದಿಂದ ಅಮಿತಪ್ರಭ ಮತ್ತು ಯುದ್ಧತ್ಪ್ರಭ ಹೆಸರಿನ ದೇವನಾದರು. ಅಮಿತಪ್ರಭ ಮತ್ತು ವಿದ್ಯುತ್ಪ್ರಭ ಇವರಿಬ್ಬರೂ ತಮ್ಮ ತಮ್ಮ ಧರ್ಮದ ಪರೀಕ್ಷೆ ಮಾಡುವುದೋಸ್ಕರ ಪೃಥ್ವಿಲೋಕಕ್ಕೆ ಬಂದರು. ಅದಾದ ನಂತರ ಅವರು ಯಮದಾಗ್ನಿ ಋಷಿಗೆ ತಪದಿಂದ ಚಂಚಲ ಮಾಡಿದರು. ಮಗಧ ದೇಶದ ರಾಜಗೃಹ ನಗರದಲ್ಲಿ ಜಿನದತ್ತ ಸೇಠ ಉಪವಾಸ ನಿಯಮ ತಗೊಂಡು ಕೃಷ್ಣ ಪಕ್ಷದ ಚತುರ್ದಶಿಯ ರಾತ್ರಿಯಲ್ಲಿ ಸ್ಮಶಾನದಲ್ಲಿ ಕಾರ್ಯತ್ತುಸರ್ಗದಲ್ಲಿ ಸ್ಥಿತನಿದ್ದನು. ಅದನ್ನು ನೋಡಿ ಅಮಿತಪ್ರಭ ದೇವನು ಯುದ್ಧತ್ಪ್ರಭನಿಗೆ ಹೇಳಿದನು, ಅದು ನಮ್ಮ ಮುನಿಯ ಮಾತು ದೂರವಿರಲಿ. ಈ ಗೃಹಸ್ಥನನ್ನು ನೀನು ಧ್ಯಾನದಿಂದ ಚಂಚಲ ಮಾಡಿರಿ ಎಂದನು. ಅದಾದ ನಂತರ ಯುದ್ಧತ್ಪ್ರಭ ದೇವನು ಅವನ ಮೇಲೆ ಅನೇಕ ಪ್ರಕಾರದ ಉಪಸರ್ಗ ಮಾಡಿದನು. ಆದರೂ ಕೂಡ ಅವನು ತನ್ನ ಧ್ಯಾನದಿಂದ ಅಲುಗಾಡಲಿಲ್ಲ. ಅದಾದ ನಂತರ ಮತ್ತು ತನ್ನ ಮಾಯೆಯ ವಿದ್ಯೆಯನ್ನು ಸಮಾಪ್ತ ಮಾಡಿ ಅವನನ್ನು ಬಹಳ ಪ್ರಶಂಸೆ ಮಾಡತೊಡಗಿದನು ಮತ್ತು ಅವನಿಗೆ ಆಕಾಶಗಾಮಿನಿ ವಿದ್ಯೆಯನ್ನು ಪ್ರದಾನ ಮಾಡಿದನು. ವಿದ್ಯೆ ಪ್ರದಾನ ಮಾಡುವ ಸಮಯದಲ್ಲಿ ಅವನಿಗೆ ಹೇಳಿದನು, ಅದು ನಿನಗೆ ಈ ವಿದ್ಯೆ ಸಿದ್ಧಿಯಾಗಿದೆ. ಈ ವಿದ್ಯೆ ಎರಡನೆಯವರಿಗಾಗಿ ಪಂಚನಮಸ್ಕಾರ ಮಂತ್ರದ ಅರ್ಚನೆ ಮತ್ತು ಆರಾಧನೆ ವಿಧಿಯಿಂದ ಸಿದ್ಧವಾದಿತು ಎಂದು ಹೇಳಿದನು. ಜಿನದತ್ತನ ಹತ್ತಿರ ಸೋಮದತ್ತ ಹೆಸರಿನ ಒಬ್ಬ ಬ್ರಹ್ಮಚಾರಿ ಇದ್ದನು. ಅವನು ಜಿನದತ್ತನಿಗೆ ದಿನಾಲೂ ಪುಷ್ಪವನ್ನು ತಂದು ಕೊಡುತ್ತಿದ್ದ. ಒಂದು ದಿವಸ ಅವನು ಜಿನದತ್ತ ಶ್ರೇಷ್ಠನಿಗೆ ಕೇಳಿದನು, ಏನೆಂದರೆ,
ನೀವು ದಿನಾಲು ಪಾತ್ರಹ ಕಾಲ ಎದ್ದುಕೊಂಡು ಎಲ್ಲಿಗೆ ಹೋಗುತ್ತಿದ್ದೀರಿ? ಅದಕ್ಕೆ ಸೇಠನು ಹೇಳಿದ, ನಾನು ಅಕೃತ್ರಿಮ ಚೈತ್ಯಾಲಯಗಳ ಒಂದನೇ ಭಕ್ತಿ ಮಾಡಲು ಹೋಗುತ್ತೇನೆ. ನನಗೆ ಈ ಪ್ರಕಾರದಿಂದ ಆಕಾಶಗಾಮಿನಿ ವಿದ್ಯೆಯ ಲಾಭವಾಗಿದೆ. ಸೇಠನು ಹೀಗೆ ಹೇಳಿದ. ಬಳಿಕ ಸೋಮದತ್ತ ಬ್ರಾಹ್ಮಣ ಹೇಳಿದ, ನನಗೂ ಕೂಡ ಈ ವಿದ್ಯೆಯನ್ನು ಕೊಡಿ. ಅದರಿಂದ ನಾನೂ ಕೂಡ ನಿಮ್ಮ ಜೊತೆ ಪುಷ್ಪ ಇತ್ಯಾದಿಗಳನ್ನು ತೆಗೆದುಕೊಂಡು ಒಂದನೇ ಭಕ್ತಿ ಮಾಡುವೆನು. ಅದಾದ ನಂತರ ಸೇಠನು ಅವನಿಗಾಗಿ ವಿದ್ಯೆ ಸಿದ್ಧಿ ಮಾಡುವ ವಿಧಿಯನ್ನು ಹೇಳಿದನು. ಸೋಮದತ್ತ ಬ್ರಾಹ್ಮಣನು ಕೃಷ್ಣ ಪಕ್ಷದ ಚತುರ್ದಶಿಯ ರಾತ್ರಿ ಸ್ಮಶಾನದಲ್ಲಿ ಆಲದ ಮರದ ಪೂರ್ವ ದೆಸೆಯ ಟೊಂಗಿ ಮೇಲೆ 108 ಹಗ್ಗಗಳಿಂದ ಒಂದು ತೂಗುವ ನೆಲವನ್ನು ಕಟ್ಟಿದನು. ಅದರ ಕೆಳಗೆ ಎಲ್ಲ ತರಹದ ಹರಿತವಾದ ಶಸ್ತ್ರಗಳನ್ನು ಮೇಲ್ಮುಖ ಮಾಡಿ ಇಟ್ಟನು. ನಂತರ ಗಂಧ, ಪುಷ್ಪ ಇತ್ಯಾದಿ ತಕೊಂಡು ಆ ನೆಲುವಿನ ನಡುವೆ ಇಟ್ಟು ಅವನು 2-3 ದಿವಸದ ಉಪವಾಸದ ನಿಯಮ ಮಾಡಿದನು. ಅದಾದ ನಂತರ ಪಂಚನಮಸ್ಕಾರ ಮಂತ್ರದ ಉಚ್ಚಾರಣೆ ಮಾಡಿ ಕತ್ತಿಯಿಂದ ನೆಲುವಿನ ಒಂದೊಂದು ಹಗ್ಗವನ್ನು ಕತ್ತರಿಸಲು ಸಿದ್ಧನಾದನು. ಆದರೆ ಕೆಳಗೆ ಹೊಳೆಯುತ್ತಿರುವ ಶಸ್ತ್ರಗಳ ಸಮೂಹವನ್ನು ನೋಡಿ ಅವನು ಅಂಜಿದ ಮತ್ತು ವಿಚಾರ ಮಾಡಲು ಆರಂಭಿಸಿದನು. ಒಂದು ವೇಳೆ ಆ ಸೇಠನ ವಚನ ಅಸತ್ಯವಾದಲ್ಲಿ ಅದು ಮರಣವಾದೀತು. ಈ ಪ್ರಕಾರ ಸಂದೇಹ ಚಿತ್ತನಾಗಿ ಅವನು ನೆಲುವಿನ ಮೇಲೆ ಪುನಃ ಪುನಃ ಏರುವುದು ಮತ್ತು ಇಳಿಯುವುದು ಮಾಡಲು ಆರಂಭಿಸಿದನು. ಅದೇ ಸಮಯ ರಾಜಗೃಹ ನಗರದಲ್ಲಿ ಒಬ್ಬ ಆಂಜನ ಸುಂದರಿ ಹೆಸರಿನ ವೇಶ್ಯೆ ಇರುತ್ತಿದ್ದಳು. ಒಂದು ದಿವಸ ಅವನು ಕನಕಪ್ರಭ ರಾಜನ ಜನಕರಾಣಿಯ ರತ್ನಹಾರವನ್ನು ನೋಡಿದಳು. ರಾತ್ರಿಯಲ್ಲಿ ಆಗ ಆಂಜನಚೋರ ಆ ವೇಶ್ಯೆಯ ಬಳಿ ಹೋದನು. ಆಗ ಅವಳು ಅಂದಳು, ಒಂದು ವೇಳೆ ನನಗೆ ಕನಕರಾಣಿಯ ರತ್ನಹಾರ ಕೊಡುವುದಾದರೆ ಅದು ನೀನು ನನ್ನ ಗಂಡನಾಗಿರುವಿ, ಇಲ್ಲದಿದ್ದರೆ ಇಲ್ಲ ಎಂದು ಹೇಳಿದಳು. ಅದಾದ ನಂತರ ಆಂಜನಚೋರ ರಾತ್ರಿಯಲ್ಲಿ ಆ ರತ್ನಹಾರವನ್ನು ಕಳವು ಮಾಡಿ ಓಡತೊಡಗಿದನು. ಆದರೆ ಹಾರದ ಪ್ರಕಾಶದಲ್ಲಿ ಅವನ ಗುರುತು ಅಂಗರಕ್ಷಕರಿಗೆ ಸಿಕ್ಕಿತು. ಅಂಗರಕ್ಷಕ ಕೋತುವಾಲ ಅವನನ್ನು ಹಿಡಿಯಲು ಪ್ರಯತ್ನಿಸಿದನು. ಆಗ ಅವನು ಹಾರವನ್ನು ನೆಲಕ್ಕೆ ಬಿಸಾಡಿ ಓಡಿಹೋದನು. ಆಲದ ಮರದ ಕೆಳಗೆ ಆ ಬ್ರಾಹ್ಮಣ ಬ್ರಹ್ಮಚಾರಿಯನ್ನೇ ನೋಡಿದನು. ಅವನು ಅವನಿಗೆ ಎಲ್ಲ ಸಮಾಚಾರ ಕೇಳಿದ. ಹಾಗೂ ಅವನು ಮಂತ್ರ ತೆಗೆದುಕೊಂಡು ನೆಲುವಿನ ಮೇಲೆ ಏರಿದನು.
ಅವನು ನಿಶ್ಶಂಕಿತನಾಗಿ ಆ ವಿಧಿಯಿಂದ ಒಂದೇ ಬಾರಿ ಆ ನಿಲುವಿನ ಎಲ್ಲ ಹಗ್ಗಗಳನ್ನು ಕತ್ತರಿಸಿ ಬಿಟ್ಟನು. ಹಾಗೆ ಅವನು ಕೆಳಗೆ ಬೀಳುವಷ್ಟರಲ್ಲಿಯೇ ಆಗ ಅವನಿಗೆ ಆ ವಿದ್ಯೆ ಸಿದ್ಧಿಯಾಯಿತು. ಸಿದ್ಧಿಯಾದ ವಿದ್ಯೆಯು ಅವನನ್ನು ಕೇಳಿತು, ನನಗೆ ಆಜ್ಞೆ ಮಾಡು. ಆಂಜನಚೋರನು ಹೇಳಿದನು, ನನ್ನನ್ನು ಆ ಜಿನದತ್ತ ಸೇಟನ ಹತ್ತಿರ ಕರೆದುಕೊಂಡು ಹೋಗು. ಆ ಸಮಯ ಜಿನದತ್ತ ಸೇಟ ಸುದರ್ಶನ ಮೇರುವಿನ ಚೈತ್ಯಾಲಯದಲ್ಲಿ ಸ್ಥಿತ ಇದ್ದನು. ವಿದ್ಯೆಯು ಆ ಆಂಜನಚೋರನನ್ನು ಕರೆದುಕೊಂಡು ಆ ಸೇಟನ ಎದುರಿಗೆ ನಿಲ್ಲಿಸಿತು. ತನ್ನ ಹಿಂದಿನ ಎಲ್ಲ ವೃತ್ತಾಂತಗಳನ್ನು ಹೇಳಿ ಆಂಜನಚೋರನು ಸೇಟನಿಗೆ ಹೇಳಿದನು, ನಿಮ್ಮ ಉಪದೇಶದಿಂದ ಈ ವಿದ್ಯೆ ನನಗೆ ಪ್ರಾಪ್ತವಾಗಿದೆ. ಇದೇ ಪ್ರಕಾರ ಪರಲೋಕದ ಸಿದ್ಧಿಗಾಗಿಯೂ ಕೂಡ ತಾವು ನನಗೆ ಉಪದೇಶ ನೀಡಿರಿ. ಇದಾದ ನಂತರ ಚಾರಣ ವೃದ್ಧಿದಾರಿ ಮುನಿರಾಜರಿಂದ ದೀಕ್ಷೆಯನ್ನು ಪಡೆದು ಮತ್ತು ಕೈಲಾಸ ಪರ್ವತದ ಮೇಲೆ ತಪ ಮಾಡಿದನು ಮತ್ತು ಕೇವಲ ಜ್ಞಾನ ಪ್ರಾಪ್ತ ಮಾಡಿ ಅಲ್ಲಿಂದಲೇ ಮೋಕ್ಷವನ್ನು ಪ್ರಾಪ್ತ ಮಾಡಿಕೊಂಡನು. ಇನ್ನು ಉಳಿದ ಅಂಗಗಳಲ್ಲಿ ಪ್ರಸಿದ್ಧವಾದ ವ್ಯಕ್ತಿಯ ಕಥೆಯನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳಲಾಗುವುದು. ಎಲ್ಲರಿಗೂ ಜಯ ಜಿನೇಂದ್ರ.